ಬಹಳ ದುಃಖದ ಸಂಗತಿ. ಯಾಕೆ ಅಂತಂದರೆ ರಾಜ್ಕುಮಾರ್ ಅವರಾಗಲಿ, ಬಿ ಸರೋಜಾದೇವಿಯವರು, ಲೀಲಾವತಿಯವರು, ಜಯಂತಿಯವರು ಇವೆಲ್ಲ ಕನ್ನಡ ಚಿತ್ರರಂಗದ ಬೇರುಗಳು. ಇವರು ಅವರೆಲ್ಲ ಬೆಳೆಸಿ ಈ ಚಿತ್ರರಂಗನ ದೊಡ್ಡದು ಮಾಡಿದ್ದಾರೆ. ನಮಗೆ ಇದು ಅವರು ಕೊಟ್ಟ ನೆರಳು ನೋಡಿ, ಅವರು ಸಾಕಿದ್ದು ಅಂದರೆ ಈ ಚಿತ್ರರಂಗನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಅವಾಗಿನ ಕಾಲದಲ್ಲಿ. ಅದನ್ನು ನಾವು ಮರೆಯೋದಕ್ಕಾಗಲ್ಲ. ಸರೋಜಾದೇವಿಯವ್ರ ಜೊತೆ ಮಾಡಿದ್ವಿ. ಆಮೇಲೆ ಕಥಾ ಸಂಗಮದಲ್ಲಿ ಸಹಿತ ಪಾತ್ರ ಮಾಡಿದ್ವಿ. ಅದರಲ್ಲಿ ನನ್ನ ಪಾತ್ರ ನೋಡಿ ಸರೋಜಾದೇವಿಯವರು, ಉಮೇಶ್ ಅವರು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರಿ ಅಂತ ನಾನಂದೆ. ನಾನು ಮಾಡಿಸಲಿಲ್ಲ, ಪುಟ್ಟಣ್ಣವ್ರು ಮಾಡಿಸಿದ್ದಾರೆ. ಆದರೂ ಸಹಿತ ಅದು ಭಾಳ ಚೆನ್ನಾಗಿದೆ ಅಂತ ನಾನು ಕಂಡಾಗಲೆಲ್ಲ ರಾಜ್ಕುಮಾರ್ ಮನೆಗೆ ಹೋದಾಗೆಲ್ಲ ಆಗ ಸಿಗ್ತಾಯಿದ್ರು. ಮತ್ತು ನಮ್ಮ ಚಿತ್ರರಂಗದ ಏನೇ ಸಮಸ್ಯೆ ಆದರೂ ಸಹಿತ ಅವರು ಹಿರಿಯ ಕಲಾವಿದರಾಗಿ ನಿಂತುಕೊಂಡು ಆ ಸಮಸ್ಯೆ ಬಗೆಹರಿಯೋದಕ್ಕೆ ಅವರು ಸಹಕಾರ ಕೊಡ್ತಾಯಿದ್ರು. ಅವರು ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಪಂಚಭಾಷಾತಾರೆ ಎಲ್ಲ ಭಾಷೆಗಳು ಸಹಿತ ಅವರು ಚೆನ್ನಾಗಿ ಅಭಿನಯಿಸಿ ಅವರು ಕೊಟ್ಟಿದ್ದಾರೆ. ಆದರೂ ಸಹಿತ ಅವರು ಎಷ್ಟು ಒಂದು ಮೃದು ಸ್ವಭಾವದವರು ಅಂದರೆ ಅಷ್ಟು ದೊಡ್ಡದಾಗಿ ಬೆಳೆದಿದ್ರು ಸಹಿತ ನಾನೇನು ಇಲ್ಲ, ನಾನು ಆ ಭಾವನೆ ಇತ್ತು ಅವ್ರಿಗೆ. ಎಲ್ಲೇ ಕಡಲಿ ಯಾರೇ, ನಾನಷ್ಟೇ ಅಲ್ಲ ಯಾರೇ ಆಗಲಿ ಬಂದರೂ ಸಹಿತ ಅವ್ರನ್ನ ಬಹಳ ಚೆನ್ನಾಗಿ ನಗುತ್ತಾ ಸಂತೋಷವಾಗಿ ಮಾತಾಡೋರು. ಅಂದರೆ ಅವರು ಯಾವಾಗಲೂ ಅಷ್ಟೇ ಸಭೆ ಸಮಾರಂಭಗಳಾಗಲಿ, ನಮ್ಮ ಚಲನಚಿತ್ರದ ಕಾರ್ಯ ಆಗಲಿ ನಗು ಮುಖದಿಂದ ಚೆನ್ನಾಗಿ ಮಾತಾಡ್ತಾಯಿದ್ರು. ಆದರೆ ಈಗ ಆ ನಗು ಮಾಯವಾಗಿದೆ. ಆದರೂ ಸಹಿತ ಅವರು ಹಾಕಿಕೊಟ್ಟ ತಳಪಾಯ ಇದೆಯಲ್ಲ ಚಿತ್ರಕ್ಕೆ, ಅದರಲ್ಲೆಲ್ಲರೂ ನಾವೆಲ್ಲ ಬದುಕ್ತಾ ಇದ್ದೀವಿ ನಾವು. ಭಗವಂತ ಅವರ ಸರೋಜಾದೇವಿಯ ಆತ್ಮಕ್ಕೆ ಬಹಳ ದುಃಖದ ಸಂಗತಿ. ಯಾಕೆ ಅಂತಂದರೆ ರಾಜ್ಕುಮಾರ್ ಅವರಾಗಲಿ, ಬಿ ಸರೋಜಾದೇವಿಯವರು, ಲೀಲಾವತಿಯವರು, ಜಯಂತಿಯವರು ಇವೆಲ್ಲ ಕನ್ನಡ ಚಿತ್ರರಂಗದ ಬೇರುಗಳು. ಇವರು ಅವರೆಲ್ಲ ಬೆಳೆಸಿ ಈ ಚಿತ್ರರಂಗನ ದೊಡ್ಡದು ಮಾಡಿದ್ದಾರೆ. ನಮಗೆ ಇದು ಅವರು ಕೊಟ್ಟ ನೆರಳು ನೋಡಿ, ಅವರು ಸಾಕಿದ್ದು ಅಂದರೆ ಈ ಚಿತ್ರರಂಗನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಅವಾಗಿನ ಕಾಲದಲ್ಲಿ. ಅದನ್ನು ನಾವು ಮರೆಯೋದಕ್ಕಾಗಲ್ಲ. ಸರೋಜಾದೇವಿಯವ್ರ ಜೊತೆ ಮಾಡಿದ್ವಿ. ಆಮೇಲೆ ಕಥಾ ಸಂಗಮದಲ್ಲಿ ಸಹಿತ ಪಾತ್ರ ಮಾಡಿದ್ವಿ. ಅದರಲ್ಲಿ ನನ್ನ ಪಾತ್ರ ನೋಡಿ ಸರೋಜಾದೇವಿಯವರು, ಉಮೇಶ್ ಅವರು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರಿ ಅಂತ ನಾನಂದೆ. ನಾನು ಮಾಡಿಸಲಿಲ್ಲ, ಪುಟ್ಟಣ್ಣವ್ರು ಮಾಡಿಸಿದ್ದಾರೆ. ಆದರೂ ಸಹಿತ ಅದು ಭಾಳ ಚೆನ್ನಾಗಿದೆ ಅಂತ ನಾನು ಕಂಡಾಗಲೆಲ್ಲ ರಾಜ್ಕುಮಾರ್ ಮನೆಗೆ ಹೋದಾಗೆಲ್ಲ ಆಗ ಸಿಗ್ತಾಯಿದ್ರು. ಮತ್ತು ನಮ್ಮ ಚಿತ್ರರಂಗದ ಏನೇ ಸಮಸ್ಯೆ ಆದರೂ ಸಹಿತ ಅವರು ಹಿರಿಯ ಕಲಾವಿದರಾಗಿ ನಿಂತುಕೊಂಡು ಆ ಸಮಸ್ಯೆ ಬಗೆಹರಿಯೋದಕ್ಕೆ ಅವರು ಸಹಕಾರ ಕೊಡ್ತಾಯಿದ್ರು. ಅವರು ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಪಂಚಭಾಷಾತಾರೆ ಎಲ್ಲ ಭಾಷೆಗಳು ಸಹಿತ ಅವರು ಚೆನ್ನಾಗಿ ಅಭಿನಯಿಸಿ ಅವರು ಕೊಟ್ಟಿದ್ದಾರೆ. ಆದರೂ ಸಹಿತ ಅವರು ಎಷ್ಟು ಒಂದು ಮೃದು ಸ್ವಭಾವದವರು ಅಂದರೆ ಅಷ್ಟು ದೊಡ್ಡದಾಗಿ ಬೆಳೆದಿದ್ರು ಸಹಿತ ನಾನೇನು ಇಲ್ಲ, ನಾನು ಆ ಭಾವನೆ ಇತ್ತು ಅವ್ರಿಗೆ. ಎಲ್ಲೇ ಕಡಲಿ ಯಾರೇ, ನಾನಷ್ಟೇ ಅಲ್ಲ ಯಾರೇ ಆಗಲಿ ಬಂದರೂ ಸಹಿತ ಅವ್ರನ್ನ ಬಹಳ ಚೆನ್ನಾಗಿ ನಗುತ್ತಾ ಸಂತೋಷವಾಗಿ ಮಾತಾಡೋರು. ಅಂದರೆ ಅವರು ಯಾವಾಗಲೂ ಅಷ್ಟೇ ಸಭೆ ಸಮಾರಂಭಗಳಾಗಲಿ, ನಮ್ಮ ಚಲನಚಿತ್ರದ ಕಾರ್ಯ ಆಗಲಿ ನಗು ಮುಖದಿಂದ ಚೆನ್ನಾಗಿ ಮಾತಾಡ್ತಾಯಿದ್ರು. ಆದರೆ ಈಗ ಆ ನಗು ಮಾಯವಾಗಿದೆ. ಆದರೂ ಸಹಿತ ಅವರು ಹಾಕಿಕೊಟ್ಟ ತಳಪಾಯ ಇದೆಯಲ್ಲ ಚಿತ್ರಕ್ಕೆ, ಅದರಲ್ಲೆಲ್ಲರೂ ನಾವೆಲ್ಲ ಬದುಕ್ತಾ ಇದ್ದೀವಿ ನಾವು. ಭಗವಂತ ಅವರ ಸರೋಜಾದೇವಿಯ ಆತ್ಮಕ್ಕೆ